ವೀಕ್ಷಕರೇ, ಹಿಂದಿನ ವಿಡಿಯೋದಲ್ಲಿ ಸಾಲದ ವಿವರಣೆಗಳು, ಸಾಲ ಯಾಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಬೇಸಿಕ್ ಮಾಹಿತಿಯನ್ನ ತಿಳಿದುಕೊಂಡಿದ್ದೀರಿ ಒಂದನೇ ವಿಡಿಯೋದಲ್ಲಿ. ಇದು ಎರಡನೇ ವಿಡಿಯೋ. ಈ ಎರಡನೇ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ಪಿತೃಋಣ, ಈ ಪಿತೃಋಣದ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಳ್ಳುವಂತ ಸಮಯ. ಇದನ್ನ ತಿಳಿದುಕೊಳ್ಳಲೇಬೇಕು ನೀವು. ಇದನ್ನ ತಿಳ್ಕೊಂಡ್ರೆ ಮಾತ್ರ ಎಂತ ಉಪಯೋಗ ಆಗುತ್ತೆ ಅನ್ನೋದು ನಿಮ್ಗೆ ವಿಡಿಯೋ ಕೊನೆಯಲ್ಲಿ ಗೊತ್ತಾಗುತ್ತೆ. ಓಕೆನಾ? ಹಾಗಿದ್ರೆ ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ಚಾನಲ್ ಸಿಗುತ್ತೆ, ಫಾಲೋ ಮಾಡ್ಕೊಳ್ಳಿ. ನೋಡಿ, ಶಾಸ್ತ್ರಗಳ ಅನುಸಾರ ನಮ್ಮ ಪೂರ್ವಜರು ಅಂದ್ರೆ ನಮ್ಮ ಪಿತೃಗಳು ಕ್ರಿಯಾಕರ್ಮಗಳು ವಿಧಿವತ್ತಾಗಿ ಪೂರ್ಣಗೊಳಿಸದಿದ್ದರೆ ಪಿತೃಗಳ ಅತೃಪ್ತರಾಗಿರ್ತಕ್ಕಂತಹ ಕಾರಣದಿಂದಾಗಿ ನಾವು ಕಷ್ಟಗಳನ್ನ ಅನುಭವಿಸಬೇಕಾಗುತ್ತೆ. ಅಂದ್ರೆ ನಮ್ಮ ಹಿರಿಯರು, ನಮ್ಮ ಪಿತೃರು, ಅವರಿಗೆ ಕ್ರಿಯಾಕರ್ಮಗಳು ಪೂರ್ಣವಾಗದಿರುವಂತಹ ಪಕ್ಷದಲ್ಲಿ ಅತೃಪ್ತರಾಗ್ತಕ್ಕಂಥ ಕಾರಣದಿಂದ ಕೆಲವೊಂದು ಸಂಕಷ್ಟಗಳು, ದೋಷಗಳು ಬಾಧಕವಾಗ್ತಕ್ಕಂಥದ್ದು. ಇದನ್ನೇ ಲಾಲ್ ಕಿತಾಬ್ನಲ್ಲಿ ಪಿತೃಋಣವೆಂದು ಕರಿತಕ್ಕಂಥದ್ದು. ನೋಡಿ, ಈ ಕರೆ ಕೊಯಿ ಭರೆ ಕೊಯಿ ಅಂತ ಹೇಳ್ತೀವಿ ನಾವು. ಕರೆ ಕೊಯಿ ಭರೆ ಕೊಯಿ ಅಂತಂದ್ರೆ ಮಾಡಿದವರು ಯಾರೋ, ಅದನ್ನ ತೀರಿಸಿದವರು ಯಾರೋ ಅನ್ನುವಂಥದ್ದು. ನೋಡಿ, ಯಾರೋ ಮಾಡಿದ್ದನ್ನ ಇನ್ಯಾರೋ ಅನುಭವಿಸುವಂಥದ್ದು ಪಿತೃಋಣದ ಮಹಾ ಸಿದ್ಧಾಂತವಾಗಿರತಕ್ಕಂಥದ್ದು. ಅಂದ್ರೆ ಪೂರ್ವಜರು ಮಾಡಿರುವಂತಹ ತಪ್ಪುಗಳ ಪರಿಣಾಮವನ್ನ ಅವರ ಮಕ್ಕಳು, ಅವರ ಪುತ್ರರು ಅನುಭವಿಸಬೇಕಾಗುತ್ತೆ ಅನ್ನುವಂಥದ್ದು ಇದರ ಮಾತಿನ ಅರ್ಥ. ನೋಡಿ, ಒಬ್ಬ ವ್ಯಕ್ತಿ ತನ್ನ ಜೀವಿತ ಕಾಲದಲ್ಲಿ ಯಾವುದೋ ದುಷ್ಕರ್ಮಗಳನ್ನ ಮಾಡ್ತಕ್ಕಂಥದ್ದು, ಬೇರೆಯವರಿಗೆ ಅಥವಾ ಪ್ರಾಣಿಗಳಿಗೆ ಹಾನಿ ಮಾಡುವಂಥದ್ದು, ಪಾಪ ಕರ್ಮಗಳನ್ನ ಮಾಡ್ತಕ್ಕಂಥದ್ದು, ಅವನು ಮಾಡಿರ್ತಕ್ಕಂಥ ಕರ್ಮಗಳಿಗೆ, ದುಷ್ಫಲಗಳಿಗೆ ಪರಿಣಾಮವನ್ನ ಅವನ ವಂಶದ ಇನ್ಯಾರೋ ಭೋಗಿಸ್ತಕ್ಕಂಥದ್ದು, ಅವರು ಮಾಡಿರುವಂತ ತಪ್ಪು ಅವರ ಮಕ್ಕಳು ಅನುಭವಿಸ್ತಕ್ಕಂಥದ್ದು. ಇಂತಹ ಒಂದು ಪಿತೃಋಣ ಅಂತ ಕರಿತೀವಿ ನಾವು ಇದನ್ನ. ನೋಡಿ, ರಾಮಾಯಣದ ದಶರಥ ಮಹಾರಾಜನ ಒಂದು ಕತೆ ನಿಮಗೆ ಗೊತ್ತೇ ಇದೆ. ದಶರಥ ಮಹಾರಾಜನ ಕಥೆಯಂತಹ ಸಾಕ್ಷಿ ಮತ್ತೊಂದು ಬೇಕಾಗಿಲ್ಲ ಈ ಪಿತೃಋಣಕ್ಕೆ. ನೋಡಿ, ವಿಹಾರವನ್ನ ಮಾಡೋದಕ್ಕೆ ಕಾಡಿಗೆ ರಾಜ ದಶರಥ ಅಂದ್ರೆ ರಾಮನ ತಂದೆ ದಶರಥ ಕಾಡಿಗೆ ವಿಹಾರಕ್ಕಂತ ಹೇಳಿ ತೆರಳಿರ್ತಕ್ಕಂಥ ಸಂದರ್ಭದಲ್ಲಿ ತನ್ನ ತಂದೆ ತಾಯಿಗಳನ್ನ ಕುಡಿಲಿಕ್ಕೆ ನೀರನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಒಂದು ಹಳ್ಳಕ್ಕೆ ಅಂದ್ರೆ ತೊರೆಗೆ ಶ್ರವಣ ಕುಮಾರ ಬರ್ತಾನೆ. ಶ್ರವಣ ಕುಮಾರ ಕಣ್ಣಿಲ್ಲದ ತನ್ನ ತಂದೆ ತಾಯಿಗಳಿಗೆ ಎರಡೂ ಬುಟ್ಟಿಯಲ್ಲಿ ಕೂಡಿಸ್ಕೊಂಡು ಯಾತ್ರೆ ಹೊರಟಾಗ ಆ ತಂದೆ ತಾಯಿಗಳಿಗೆ ಒಂದು ನೀರಿನ ದಾಹವಾದಾಗ ಆ ತಂದೆ ತಾಯಿಗಳಿಗೆ ನೀರನ್ನ ತಂದು ಕೊಡ್ಲಿಕ್ಕೆ ಒಂದು ತೊರೆಗೆ ಬಂದು ಅಂದ್ರೆ ಒಂದು ಕೆರೆಗೆ ಬಂದು ನೀರನ್ನ ತುಂಬಿಸ್ಕೊಳ್ತಕ್ಕಂತ ಪ್ರಯತ್ನವನ್ನ ಮಾಡ್ತಾ ಇರತಕ್ಕಂಥದ್ದು ಶ್ರವಣ ಕುಮಾರ. ಅದೇ ಸಂದರ್ಭದಲ್ಲಿ ರಾಮನ ತಂದೆ ದಶರಥ ಮಹಾರಾಜರು ಅಲ್ಲದೇ ದಾರಿ ಹಿಡ್ಕೊಂಡು ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಆ ಮೃಗವೆಂದು ಭಾವಿಸಿ, ನೋಡಿ, ಆ ನೀರನ್ನ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಆ ಶಬ್ದ ಬರುತ್ತಲ್ಲ, ಶಬ್ದವೇದಿ ವಿದ್ಯೆಯಲ್ಲಿ ಬಹಳ ಪ್ರವೀಣರಾಗಿರ್ತಕ್ಕಂಥದ್ದು ದಶರಥ ಮಹಾರಾಜರು. ಬರೀ ಆ ಶಬ್ದದಿಂದ, ನೀರು ತುಂಬುವಂತಹ ಆ ಶಬ್ದವನ್ನ ಗ್ರಹಿಸಿ ಅದು ಮೃಗ ಇರಬಹುದು ಎಂದು ಭಾವಿಸಿ ಏನಾಗುತ್ತೆ, ಅಚಾತುರ್ಯದಿಂದ ಒಂದು ಬಾಣವನ್ನ ಪ್ರಯೋಗ ಮಾಡ್ತಾರೆ. ಆ ಬಾಣಕ್ಕೆ ಶ್ರವಣ ಕುಮಾರರು ಹತ್ಯೆ ಆಗ್ತಾರೆ, ವಧೆ ಆಗುತ್ತೆ. ಈ ಒಂದು ಕಾರಣದಿಂದ ಏಕೈಕ ಪುತ್ರನ ಮರಣದಿಂದ ಕಂಗಾಲಾಗಿರ್ತಕ್ಕಂಥ ಅವನ ಅಂಧ ತಂದೆ ತಾಯಿಗಳು ಬಹಳಷ್ಟು ದುಃಖಿತರಾಗ್ತಾರೆ. ಶ್ರವಣ ಕುಮಾರರ ತಂದೆ ತಾಯಿಗಳು ದುಃಖಿತರಾಗಿ, ಯಾವ ರೀತಿ ನಾವು ಪುತ್ರ ವಿಯೋಗದಿಂದ ಮರಣ ಒಪ್ಪುತ್ತೇವೋ, ಅಂದ್ರೆ ಪುತ್ರನಿಲ್ಲದೆ ನಾವು ಹೆಂಗೆ ಮರಣ ಒಪ್ಪುತ್ತೇವೋ ಅದೇ ಪ್ರಕಾರ ನೀನು ಕೂಡ ಪುತ್ರ ವಿಯೋಗದಿಂದ ಮರಣ ಹೊಂದು ಅಂತ ಹೇಳಿ ಶಾಪವನ್ನ ಕೊಡ್ತಾರೆ. ಈ ಒಂದು ಶಾಪ ನೋಡಿ, ರಾಜ ದಶರಥನನ್ನ ಎಂತ ಒಂದು ಅಚಾತುರ್ಯದಿಂದ ಒಂದು ಶ್ರವಣ ಕುಮಾರನ ಮೃತ್ಯುವಿಗೆ ಕಾರಣವಾಗ್ತಾರೋ ಅವನ ಕರ್ಮವಾಗಿತ್ತು. ಆ ಕರ್ಮದ ಫಲದಿಂದ ನೋಡಿ, ದಶರಥ ಪುತ್ರ ಶ್ರೀರಾಮ ತಾನು ಯಾವ ಅಪರಾಧವು ಮಾಡದಿದ್ರು, ಯಾವ ತಪ್ಪೇ ಮಾಡಿಲ್ಲ ಆ ಒಂದು ಪ್ರಕರಣದಲ್ಲಿ, ಆದರೆ ತಂದೆಯ ಕರ್ಮದ ಫಲಾನುಸಾರವಾಗಿ 14 ವರ್ಷ ವನವಾಸವನ್ನ ಅನುಭವಿಸಬೇಕಾಯಿತು. ಅದೇ ರೀತಿಯಾಗಿ ಲಕ್ಷ್ಮಣನು ಅಣ್ಣನಲ್ಲಿರ್ತಕ್ಕಂಥ ಒಂದು ಭಕ್ತಿಗೆ ಗೌರವದ ಪರಿಣಾಮಕಾರಿಯಾಗಿ ಅವರು ಕೂಡ 14 ವರ್ಷ ಕಾಡಿಗೆ ಹೋಗ್ಬೇಕಾಗತ್ತೆ. ಅದನ್ನೇ ಪಿತೃಋಣ ಅಂತ ಕರೀತಾರೆ. ಜ್ಯೋತಿಷದ ಪ್ರಕಾರ ಪಿತೃಋಣ ಅಂತಂದ್ರೆ ಹೇಗೆ ಕಂಡು ಹಿಡಿಬೇಕು
ನೋಡಿ, ಗ್ರಹಗಳ ಸಂಕೇತವನ್ನ ನಾವಿಲ್ಲಿ ನೋಡ್ಬೇಕಾಗತ್ತೆ. ಕುಂಡಲಿಯಲ್ಲಿ 2, 5, 9, 12ನೇ ಭಾವದಲ್ಲಿ ಯಾವುದೇ ಗ್ರಹವಿದ್ದರೂ ಜಾತಕನು ಪಿತೃಋಣದಲ್ಲಿರ್ತಾರೆ ಅಂತ ಹೇಳಿ ತಿಳ್ಕೋಬೇಕು. 2, 5, 7ರಲ್ಲಿ ಯಾವುದೇ ಭಾವದಲ್ಲಿ ಬುಧ ಮತ್ತು ಶುಕ್ರ ಅಥವಾ ರಾಹು ಇದ್ರೆ ಗುರುವು ಪೀಡಿತನಾಗಿರ್ತಕ್ಕಂಥದ್ದನ್ನ ತಿಳ್ಕೋಬೇಕಾಗತ್ತೆ. ನವಮ ಭಾವದಲ್ಲಿ ಗುರು ಶುಕ್ರರಿದ್ದು ಚತುರ್ಥ ಭಾವದಲ್ಲಿ ಶನಿ ಮತ್ತು ಕೇತುಗಳಿದ್ದರೆ ಮತ್ತು ಚಂದ್ರನು ದಶಮ ಭಾವದಲ್ಲಿದ್ದರೆ ಜಾತಕನಿಗೆ ಪಿತೃಋಣದಿಂದ ಪೀಡೆಯುಂಟಾಗುತ್ತದೆ ಅನ್ನುವಂಥದ್ದನ್ನ ನಾವಿಲ್ಲಿ ತಿಳ್ಕೋಬೇಕಾಗತ್ತೆ. ಇನ್ನು ಈ ಬುಧ ಮತ್ತು ಪಿತೃಋಣ, ಬುಧ ಗ್ರಹ ನೋಡಿ, ದ್ವಿತೀಯ ಅಥವಾ ಸಪ್ತಮ ಭಾವದಲ್ಲಿ ಬುಧ ಮತ್ತು ನವಮ ಭಾವದಲ್ಲಿ ಶುಕ್ರನು ಇದ್ರೆ ಏನಾಗುತ್ತೆ, ಪಿತೃಋಣಕಾರಕವಾಗಿರುವಂಥದ್ದು ಇಲ್ಲಿ ಗಮನಿಸಬೇಕಾಗತ್ತೆ. ತೃತೀಯದಲ್ಲಿ ಬುಧ, ನವಮದಲ್ಲಿ ರಾಹು ಇದ್ರೆ, ಚತುರ್ಥದಲ್ಲಿ ಬುಧ ಮತ್ತು ನವಮದಲ್ಲಿ ಚಂದ್ರರಿದ್ರೆ, ಪಂಚಮದಲ್ಲಿ ಬುಧ ಮತ್ತು ನವಮದಲ್ಲಿ ಸೂರ್ಯನಿದ್ರೆ, ಅಷ್ಟಮದಲ್ಲಿ ಬುಧ ಮತ್ತು ನವಮದಲ್ಲಿ ಕೇತು ಇದ್ರೆ, ದಶಮ ಅಥವಾ ಏಕಾದಶದಲ್ಲಿ ಬುಧ ಮತ್ತು ನವಮದಲ್ಲಿ ಶನಿ ಇದ್ರೆ, ಮತ್ತು ದ್ವಾದಶದಲ್ಲಿ ಬುಧ ಮತ್ತು ನವಮದಲ್ಲಿ ಗುರು ಇದ್ರೆ, ಈ ಪ್ರಕಾರ ಗ್ರಹ ಸ್ಥಿತಿಯಲ್ಲಿ ಬುಧನು ವಿರೋಧವನ್ನ ಉಂಟು ಮಾಡುವವನಾಗಿರ್ತಕ್ಕಂಥದ್ದು. ಇನ್ನು ಅನ್ಯ ಗ್ರಹಗಳ ಫಲವನ್ನ ಹಾನಿ ಮಾಡಿ ಜಾತಕನಿಗೆ ಅನಿಷ್ಟಕಾರಕನಾಗುವುದರಿಂದ ಕುಟುಂಬದ ಸದಸ್ಯರ ಮೇಲೂ ಕೂಡ ಪರಿಣಾಮವನ್ನ ಬೀರತಕ್ಕಂಥದ್ದು. ಇನ್ನು ಗುರುವಿನ ಪ್ರಭಾವ ನೋಡಿ, ಗುರು ಕೇಂದ್ರ 1, 4, 7, 10 ಭಾವದಲ್ಲಿದ್ದರೆ ಮತ್ತು ಶನಿ ದ್ವಿತೀಯದಲ್ಲಿದ್ದರೆ ಪಿತೃಋಣ ಬಾಧೆ ಆಗುವಂಥದ್ದು. ಇನ್ನು ಗುರುವು ಕೇಂದ್ರ ಭಾವದಲ್ಲಿದ್ದು ಶುಕ್ರನು ಪಂಚಮದಲ್ಲಿದ್ದರೆ, ಗುರು ಕೇಂದ್ರ 1, 4, 7, 10ರಲ್ಲಿ ಬುಧನು ತೃತೀಯದಲ್ಲಿದ್ದರೆ, ಗುರು 1, 4, 7, 10 ಕೇಂದ್ರದಲ್ಲಿದ್ದು ರಾಹುವು ದ್ವಾದಶದಲ್ಲಿದ್ದರೆ, ಗುರುವು 1, 4, 7, 10 ಕೇಂದ್ರದಲ್ಲಿದ್ದು ಬುಧ ಅಥವಾ ಶುಕ್ರರು 3 ಅಥವಾ 6ರಲ್ಲಿದ್ದರೂ ಕೂಡ ಗುರು ಮತ್ತು ಪಿತೃಋಣ ಆಗ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಗುರು ಕೇಂದ್ರ 1, 7, 10ರಲ್ಲಿ ಮತ್ತು ಶನಿ 3, 6ರಲ್ಲಿದ್ರೆ ಈ ಒಂದು ಪ್ರಕಾರ ಗ್ರಹ ಸಂಯೋಗಗಳಲ್ಲಿ ಗುರುವು ಪಿತೃಋಣಕ್ಕೆ ಕಾರಣವಾಗ್ತಾನೆ. ಇನ್ನು ಅನ್ಯ ಗ್ರಹಗಳನ್ನ ನಾವಿಲ್ಲಿ ನೋಡೋದಾದ್ರೆ ಪಿತೃ ಋಣಗಳನ್ನ ಗುರುತಿಸಲು ಈ ಯೋಗಗಳನ್ನ ನೋಡಬೇಕಾಗತ್ತೆ. ನೋಡಿ, ರಾಹು ಕೇತು ಅಥವಾ ಶತ್ರುಗ್ರಹವು ಪಂಚಮದಲ್ಲಿದ್ದು ಮತ್ತು ಸೂರ್ಯನು ಲಗ್ನ ಅಥವಾ ಏಕಾದಶದಲ್ಲಿದ್ರೆ, ಇನ್ನು ಬುಧ ಶುಕ್ರ ಶನಿ ಗ್ರಹವು 4ರಲ್ಲಿ ಚಂದ್ರನ ಜೊತೆಯಲ್ಲಿದ್ರೆ, ಇನ್ನು ಬುಧ ಅಥವಾ ಕೇತು 1 ಅಥವಾ 8ರಲ್ಲಿದ್ರೆ ಮಂಗಳನು ಸಪ್ತಮದಲ್ಲಿ ಇರಬಾರದಾಗುತ್ತೆ. ಇನ್ನು ಚಂದ್ರನು 3 ಅಥವಾ 6ರಲ್ಲಿದ್ದು ಬುಧನು 2 ಅಥವಾ 12ರಲ್ಲಿದ್ದಾಗ, ಇನ್ನು ಸೂರ್ಯ ಚಂದ್ರ ಅಥವಾ ರಾಹು 2 ಅಥವಾ 7ರಲ್ಲಿ, ಶುಕ್ರನು 1 ಅಥವಾ 8ರಲ್ಲಿದ್ರೆ ಈ ಗ್ರಹಗಳ ಯೋಗಗಳು ದೋಷಕಾರಕವಾಗುವಂಥದ್ದು. ಇನ್ನು ಸೂರ್ಯ ಚಂದ್ರ ಅಥವಾ ಮಂಗಳನು 7 ಅಥವಾ ದಶಮದಲ್ಲಿದ್ದು ಶನಿ 3 ಅಥವಾ 4ರಲ್ಲಿದ್ದಾಗ ದೋಷಕಾರಕವಾಗುವಂಥದ್ದು. ಜೊತೆಗೆ ಸೂರ್ಯ ಮಂಗಳ ಶುಕ್ರರು 12ರಲ್ಲಿದ್ದು ರಾಹು ಅಷ್ಟಮದಲ್ಲಿದ್ದಾಗ ಈ ಅನ್ಯ ಗ್ರಹಗಳ ಯೋಗಗಳು ಉಂಟಾಗುವಂಥದ್ದು. ಈ ಪ್ರಕಾರ ಗ್ರಹ ಸ್ಥಿತಿಗಳ ಅಥವಾ ಕ್ರಮವಾಗಿ ಸೂರ್ಯ ಚಂದ್ರ ಮಂಗಳ ಬುಧ ಶುಕ್ರ ಶನಿ ರಾಹು ಕೇತುಗಳು ಪೀಡಿತವಾಗುತ್ತದೆ. ಈ ಯೋಗಗಳನ್ನ ಬಿಟ್ಟು ಕುಂಡಲಿಯಲ್ಲಿ 2, 5, 7, 12 ಭಾವಗಳಲ್ಲಿ ಇರುವಾಗ ಜಾತಕನು ಪಿತೃಋಣದಿಂದ ಪೀಡಿತನಾಗುತ್ತಾನೆ ಅನ್ನುವಂತಹ ವಿಚಾರವನ್ನ ನಾವಿಲ್ಲಿ ತಿಳ್ಕೋಬೇಕಾಗತ್ತೆ. ನೋಡಿ, ಇದರ ಪರಿಣಾಮಗಳು ಏನಾಗ್ಬೋದು ನೋಡಿ. ಸಮಯಕ್ಕಿಂತ ಮೊದಲು ಜಾತಕನು ತಲೆ ಕೂದಲನ್ನ ಅಂದ್ರೆ ಬೆಳಗಾಗುವಂಥದ್ದು, ಕೂದಲು ಬೆಳಗಾಗುವಂಥದ್ದು, ಜಾತಕನಿಗೆ ಬೇಗ ವೃದ್ಧಾಪ್ಯ ಆವರಿಸ್ಕೊಳ್ತಕ್ಕಂತಹ ಒಂದು ಸನ್ನಿವೇಶ ಇರುತ್ತೆ, ಧನಹಾನಿ ಆಗುವಂತ ಸನ್ನಿವೇಶ ಇರುತ್ತೆ. ಜೊತೆಗೆ ಜಾತಕನು ದೌರ್ಭಾಗ್ಯವು ಪ್ರಾರಂಭ ಆಗುವಂಥದ್ದು, ಸ್ವಲ್ಪ ದುಡ್ಡು ಏನಾಗುತ್ತೆ ಕದಿಯಲ್ಪಡುವಂಥದ್ದು, ಕಳುವು ಆಗ್ಬೋದು, ನಷ್ಟವಾಗ್ಬೋದು, ಯಾರೋ ತೆಗೆದುಕೊಂಡು ಹೋಗ್ಬಿಡ್ಬೋದು, ಏನೋ ಒಂದು ದೊಡ್ಡ ಪ್ರಮಾಣದ ನಷ್ಟಗಳು ಉಂಟಾಗುವಂತ ಸನ್ನಿವೇಶಗಳು ಇರ್ತವೆ. ಇನ್ನು ಮನೆಯಲ್ಲಿ ಅಭಾವ ಸ್ಥಿತಿ ಉಂಟಾಗುವಂಥದ್ದು, ತುಂಬಾ ಕೊರತೆ ಉಂಟಾಗುತ್ತೆ, ಆಹಾರದ ಕೊರತೆ ಉಂಟಾಗುತ್ತೆ, ದುಡ್ಡಿನ ಕೊರತೆ ಉಂಟಾಗುವಂಥದ್ದು, ಇನ್ನು ವಿದ್ಯಾಪ್ರಾಪ್ತಿಯಲ್ಲಿ ಅಡಚಣೆಗಳು ಉಂಟಾಗುವಂಥದ್ದು, ಶಿಕ್ಷಣವು ಅಪೂರ್ಣ ಆಗುವಂತಹ ಸನ್ನಿವೇಶಗಳಿರುತ್ತೆ, ಜಾತಕನ ಕೆಲಸಗಳಲ್ಲಿ ವಿಘ್ನಗಳು ಉಂಟಾಗುವಂತಹ ಸಾಧ್ಯತೆ ಇರುತ್ತೆ. ನಿರ್ದೋಷಿಯಾಗದಿದ್ರೂ ಕೂಡ ನೀವು ದೋಷಿಯಾಗಿ ಪರಿವರ್ತನೆ ಆಗ್ಬೋದು, ನೀವು ಮಾಡದೇ ಇರುವಂತಹ ತಪ್ಪುಗಳನ್ನ ನಿಮ್ಮ ಮೇಲೆ ಬೀಳುವಂತಹ ಸಾಧ್ಯತೆಗಳು ಇರ್ತವೆ.
ಹಾಗಾಗಿ ನಿಮ್ಮ ಜಾತಕವನ್ನ ನುರಿತ ಜ್ಯೋತಿಷರಲ್ಲಿ ಪರಿಶೀಲಿಸಬೇಕು. ಇನ್ನೊಂದು, ಇಂತಹ ಸನ್ನಿವೇಶ ಇದ್ದಾಗ ಏನು ಪರಿಹಾರ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಪರಿಹಾರವನ್ನ ನೀವು ನೋಡ್ಲೇಬೇಕು. ಈಗ ಈ ಪರಿಹಾರ ನೋಡಿದ್ರೆ ಮಾತ್ರ ಈ ವಿಡಿಯೋ ನೋಡೋದಕ್ಕೂ ಸಾರ್ಥಕ ಆಗುತ್ತೆ, ಜೊತೆಗೆ ವಿಡಿಯೋದ ಉಪಯೋಗನೂ ನಿಮಗೆ ಆಗತ್ತೆ ಅನ್ನುವಂಥದ್ದು ಗಮನದಲ್ಲಿರಲಿ. ಇದನ್ನ ಹೇಳೋದಕ್ಕಿಂತ, ಪರಿಹಾರವನ್ನ ಹೇಳೋದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಡಿಯೋ ಬರ್ತಾ ಇದೆ. ಆ ವಿಡಿಯೋನ ನೋಡ್ಕೊಂಡ್ ಬನ್ನಿ, ಉಳಿದಿರುವಂತ ಮಾಹಿತಿ ತಿಳಿಸೋಣ. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂಥ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರುವಂತಹ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ. ವೀಕ್ಷಕರೇ, ಈಗ ಈ ಹೇಳಿರುವಂತಹ ಗ್ರಹದ ದೃಷ್ಟಿಯ ಪರಿಣಾಮದಿಂದಾಗಿ ಏನು ಒಂದು ಪರಿಹಾರಗಳನ್ನ ಮಾಡ್ಕೋಬೇಕು ಇಂಥ ಸಂದರ್ಭದಲ್ಲಿ, ಈ ತರದ ಒಂದು ಗ್ರಹಗಳ ಸ್ಥಿತಿ, ದೃಷ್ಟಿ, ಈ ತರದ ಒಂದು ಪರಿಣಾಮಗಳಿದ್ದಾಗ, ದುಷ್ಟ ಗ್ರಹಗಳ ಪರಿಣಾಮಗಳಿದ್ದಾಗ, ಇದರಿಂದ ಋಣಭಾರ ಆಗಿ ಇಷ್ಟೆಲ್ಲ ದಟ್ಟ ದಾರಿದ್ರ್ಯಗಳು ಆವರಿಸಿಕೊಂಡಾಗ ಏನು ಪರಿಹಾರ ಮಾಡ್ಕೋಬೇಕು ಅಂತ ನಾವಿಲ್ಲಿ ನೋಡಿದಾಗ, ನೋಡಿ, ಕುಟುಂಬದ ಎಲ್ಲ ಸದಸ್ಯರು ಪ್ರತಿಯೊಬ್ರು ಹಣ ಸಂಗ್ರಹಿಸಿ ದೇವಸ್ಥಾನಗಳಿಗೆ ಅಥವಾ ಧಾರ್ಮಿಕ ಸಂಸ್ಥೆಗಳಿಗೆ ದಾನವನ್ನು ಕೊಡಬೇಕು. ನಿಮ್ಮ ಕುಟುಂಬದಲ್ಲಿ ಎಷ್ಟು ಸದಸ್ಯರಿದ್ದೀರೋ ನಿಮ್ಮ ಕೈಲಾಗಿರದಷ್ಟು ಹಣವನ್ನ ಕ್ರೋಢೀಕರಿಸಿ ಆ ಎಲ್ಲ ದುಡ್ಡನ್ನ ಸೇರಿಸಿ ಒಂದು ಪವಿತ್ರವಾಗಿರತಕ್ಕಂತಹ ದೇವಸ್ಥಾನಕ್ಕೆ ಹೋಗಿ, ಅಥವಾ ಇಷ್ಟಾರ್ಥ ದೇವಸ್ಥಾನಕ್ಕೆ ಹೋಗಿ, ಅಥವಾ ಮನೆ ದೇವರ ದೇವಸ್ಥಾನಕ್ಕೆ ಹೋಗಿ ಆ ಒಂದು ದುಡ್ಡನ್ನ ಅಲ್ಲಿ ದಾನವನ್ನಾಗಿ ನೀಡತಕ್ಕಂತಹ ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ. ಮತ್ತು ಅಶ್ವತ್ಥ ವೃಕ್ಷವನ್ನ ಪೋಷಣೆ ಮಾಡಬೇಕು. ಅಶ್ವತ್ಥ ಗಿಡವನ್ನ ಬೆಳೆಸಬೇಕು. ಅಶ್ವತ್ಥ ಗಿಡಕ್ಕೆ ಪೂಜೆಯನ್ನ ಮಾಡಬೇಕು. ಅಶ್ವತ್ಥ ಗಿಡವನ್ನ ಎಲ್ಲಾದ್ರೂ ಒಂದು ನೆಡುವಂತ ಪ್ರಯತ್ನವನ್ನ ನೀವು ಮಾಡಬೇಕಾಗತ್ತೆ. ಇನ್ನು ತಲೆಯ ಮೇಲೆ ಟೋಪಿ ಅಥವಾ ರುಮಾಲುಗಳನ್ನ ಧರಿಸಬೇಕು. ನಿಮ್ಮ ತಲೆ ಮೇಲೆ ಏನನ್ನಾದ್ರೂ ಒಂದು ಟೊಪ್ಪಿಗೆನೋ, ಕ್ಯಾಪೋ ಅಥವಾ ಏನನ್ನಾದ್ರೂ ಒಂದು ತಲೆ ಮೇಲೆ, ಶಿರದ ಮೇಲೆ ಇರಬೇಕು. ಇನ್ನು ಕೇಸರ ಅಥವಾ ಹಳದಿ ವರ್ಣದ ತಿಲಕವನ್ನ ಇಟ್ಕೋಬೇಕಾಗುತ್ತೆ. ನೀವು ಕೇಸರಿ ಒಂದು ತಿಲಕವನ್ನಾಗ್ಲಿ, ಹಳದಿ ಒಂದು ತಿಲಕವನ್ನಾಗ್ಲಿ ಧಾರಣೆಯನ್ನ ಮಾಡಬೇಕಾಗತ್ತೆ. ಮತ್ತೆ ನೀವು ನಿಮ್ಮ ದಿನಾಲೂ ಸ್ನಾನವನ್ನ ಮಾಡಬೇಕು. ದಟ್ಟ ದಾರಿದ್ರ್ಯ ಇರುತ್ತೆ, ಮನಸ್ಸಿನ ಮೇಲೆ ಪರಿಣಾಮ ಇರುತ್ತೆ, ದೋಷಕಾರಕವಾದಾಗ ಸಹಜವಾಗಿ ಚಿಂತೆ ಇರುತ್ತೆ. ಆ ಚಿಂತೆ ಸ್ವಲ್ಪ ಕಡಿಮೆ ಮಾಡಿಕೊಂಡು ಶುದ್ಧತೆ ಇರಬೇಕು. ಬೆಳಗಿದ ತಕ್ಷಣ ಸ್ನಾನ ಮಾಡಿಕೊಂಡು ದೇವರ ಪ್ರಾರ್ಥನೆ ಮಾಡಿಕೊಂಡು ದೇವರನ್ನ ಮನಸ್ಸಿನಲ್ಲಿ ಪ್ರಾರ್ಥಿಸಿಕೊಂಡು ನಿಮ್ಮ ಕಾಯಕ, ನಿಮ್ಮ ಕೆಲಸಕ್ಕೆ ಹೋಗ್ಬೇಕು. ಶುಚಿಯಾಗಿರ್ಬೇಕು. ನೀವು ಧರಿಸುವಂತಹ ವಸ್ತ್ರಗಳು ಕೂಡ ಶುಚಿತ್ವದಿಂದ ಕೂಡಿರ್ತಕ್ಕಂತಹ ಪ್ರಯತ್ನವನ್ನ ಮಾಡಿ ಖಂಡಿತವಾಗಿಯೂ ಒಳ್ಳೆ ಫಲ ಸಿಗ್ತಾ ಇರತಕ್ಕಂಥದ್ದು. ಈ ಚಿಕ್ಕ ಪರಿಹಾರದಿಂದ ನಿಮಗೆ ದೊಡ್ಡ ಪರಿಣಾಮವನ್ನ ಉಂಟಾಗುವಂಥದ್ದು. ತುಂಬಾ ಸುಲಭವಾಗಿರತಕ್ಕಂಥ ಪರಿಹಾರ ಇದೆ. ಈ ಪರಿಹಾರವನ್ನ ಮಾಡಿಕೊಳ್ಳಿ. ನಿಮ್ಮ ಜೀವನದ ಮೇಲೆ ಈ ಎಲ್ಲಾ ಗ್ರಹಗಳ ದೃಷ್ಟಿಗಳು
ಎಲ್ಲವೂ ಪಿತೃದೋಷದ ಋಣಗಳು ಕೂಡ ಕಡಿಮೆ ಆಗುತ್ತೆ. ಮತ್ತೆ ಇದು 2ನೇ ವಿಡಿಯೋ. ಇನ್ನು 3ನೇ ವಿಡಿಯೋ ಬರುತ್ತೆ ಮಾತೃ ಋಣ. ಈ ರೀತಿಯಾಗಿರ್ತಕ್ಕಂಥ ಎಲ್ಲ ಋಣಗಳ ಬಗ್ಗೆಯೂ ಕೂಡ ವಿಡಿಯೋ ಇರುತ್ತೆ, ಅದಕ್ಕೆ ಪರಿಹಾರನೂ ಇರುತ್ತೆ. ಈ ಎಪಿಸೋಡ್ ಕಂಪ್ಲೀಟ್ ಆಗಿ ನೋಡಿದಾಗ ನಿಮಗೆ ಸಂಪೂರ್ಣವಾಗಿ ಅದರಿಂದ ಈ ಋಣಭಾರದಿಂದ, ಮಾತೃಗಳ ಋಣಭಾರದಿಂದ ಕಂಪ್ಲೀಟ್ ಆಗಿ ಹೊರಗಡೆ ಬರುವಂತಹ ಒಂದು ಅವಕಾಶಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಒಳ್ಳೆದಾಗ್ಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.